ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು, ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ಏನು ಸಮಸ್ಯೆ ಇರ್ತಕ್ಕಂಥ ವಿದ್ಯಾರ್ಥಿನಿಯರು? ಸರ್, ಇವತ್ತು ಬೆಳಗ್ಗೆನೇ ಅವರು ರಸ್ತೆಗೆ ಬರಲಿಕ್ಕೆ ಕಾರಣ ನೀರಿಲ್ಲ ಅನ್ನೋದು ಮೂಲಭೂತವಾಗಿ ಮೊದಲನೇ ಕ್ವಶನ್ ಇಟ್ಕೊಂಡು ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ರಾತ್ರಿ 3 ಗಂಟೆ ಕರೆಂಟ್ ಹೋಗಿದೆ. ಕಾವೇರಿ ನೀರು ಬರಬೇಕಾಯಿತು, ಆ ನೀರನ್ನು ನಮ್ಮ ಸಂಪಿಗೆ ಬಂದಿದೆ. ಸಂಪಿಂದ ನಾವು ಮೇಲುಗಡೆ ಟ್ಯಾಂಕ್ಗಳಿಗೆ ಲಿಫ್ಟ್ ಮಾಡೋದು ಕರೆಂಟ್ ಇಲ್ಲದೆ ಇದರಿಂದ ಸ್ವಲ್ಪ ತಡ ಆಗಿದೆ. ಫಸ್ಟ್ ಫ್ಲೋರಿಂದ ಯಾವುದಕ್ಕೂ ನೀರು ಹೋಗಿಲ್ಲ. ಹಾಗಾಗಿ ಮಕ್ಕಳಿಗೆ ಸಹಜವಾಗಿ ಬೇಸರ ಆಗಿದೆ. ಆಮೇಲೆ ಇದು ಬೇಸಿಗೆ ಸೀಸನ್ ಆದ್ದರಿಂದ ಏನಾಗಿದೆ, ನೀರಿನ ಪ್ರಮಾಣ BWSSBಯಿಂದ ಬರೋದಕ್ಕೆ ನಮಗೆ ಕಡಿಮೆ ಆಗಿದೆ. ಹಾಸ್ಟೆಲ್ಗಳಿಗೂ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ನೀರೇನು ಪ್ರತಿನಿತ್ಯ ಮೊದಲು ಬಿಡ್ತಿದ್ದು ಅಷ್ಟು ಬಿಡೋದು ಕಷ್ಟ ಆಗ್ತಾಯಿತ್ತು. ಸೊ ಆದರೂ ಕೂಡ ನಾವು 1-2 ಟ್ಯಾಂಕರ್ಗಳನ್ನು ತೊಗೊಂಡು ಮ್ಯಾನೇಜ್ ಮಾಡ್ತಾಯಿದ್ವಿ. ಸೊ ಈಗ ಮೊನ್ನೆ ಎಲ್ಲ ಮಳೆನೂ ಬಂದಿರೋದ್ರಿಂದ ಟ್ಯಾಂಕರ್ಗಳು ಕೂಡ ಸಿಗ್ತಾ ಇಲ್ಲ. ಫೋನ್ಗಳು ನಮ್ಮ ಮ್ಯಾನೇಜರ್ ಇರ್ಬೋದು, ವಾರ್ಡನ್ನು ಫೋನ್ಗಳು ಮಾಡ್ತಾರೆ, ಟ್ಯಾಂಕರ್ಗಳು ಸಿಗ್ತಾ ಇಲ್ಲ ಒಂದು. ಆಮೇಲೆ ರಾತ್ರಿ ಕರೆಂಟ್ ಇಲ್ಲದೆ ಇದ್ದ ಕಾರಣದಿಂದ ಬಹಳ ಇದು ವಿದ್ಯಾರ್ಥಿಗಳು ಬೇಸರಾಗಿ ಈ ಒಂದು ಸ್ಟ್ರೈಕನ್ನು ಕಂಡಕ್ಟ್ ಮಾಡ್ಕೊಂಡಿದ್ದಾರೆ. ಇದೊಂದು ಮಾತ್ರ ಸಮಸ್ಯೆ ಅಲ್ಲ, ಫುಡ್ ಕೂಡ ಸರಿಯಾಗಿಲ್ಲ, ಪ್ರತಿಯೊಂದು ವ್ಯವಸ್ಥೆನೂ ಎಲ್ಲ ಇಲ್ಲಿ ಕರೆಕ್ಟ್ ಆಗಿಲ್ಲ. ವಾರ್ಡನ್ನು ಸರಿಯಾಗಿ ಬರ್ತಾನೆ ಎಲ್ಲ ಬಂದು 2 ವಾರ ಮೇಲೆ ಆಯಿತು ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೇಳಿ ಸರ್, ಈ ಆರೋಪಕ್ಕೆ ಏನು ಹೇಳ್ತೀರಾ? ಬರೀ ನೀರಂತ ನೀವು ಹೇಳಿದ್ರಲ್ಲ, ಬರೀ ನೀರು ಮಾತ್ರ ಸಮಸ್ಯೆ ಅಲ್ಲ, ಬೇರೆ ಎಲ್ಲಾನು ಸಮಸ್ಯೆನೇ ಇಲ್ಲಿ. ಅದಕ್ಕೇನು ಹೇಳ್ತೀರಾ? ಕೇಳಿ ಇಲ್ಲೇನಾಗುತ್ತೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಧಾನ ಕ್ಷೇಮ ಪಾಲಕರು ಅಂತ ಎಕ್ಸ್ಕ್ಲೂಸಿವ್ ಆಗಿ ಹಾಸ್ಟೆಲ್ಗಳಿಗೆ ವಾರ್ಡನ್ಗಳು ಅಂತ ನೇಮಕ ಆಗೋದಿಲ್ಲ. ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಭಾಗಗಳಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಅಸೋಸಿಯೇಟ್ ಪ್ರೊಫೆಸರ್ಗಳು, ಪ್ರೊಫೆಸರ್ಗಳನ್ನು ವಾರ್ಡನ್ಗಳಾಗಿ ಇನ್ಚಾರ್ಜ್ ಆಗಿ ಹಾಕಿರ್ತಾರೆ. ಪೂರ್ಣ ಪ್ರಮಾಣದ ಕೆಲಸ ವಿಭಾಗದಲ್ಲೂ ಮಾಡಬೇಕಾಗತ್ತೆ, ಇನ್ಚಾರ್ಜ್ ಆಗಿ ವಾರ್ಡನ್ಗಳಾಗೂ ಕೆಲಸ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಆ ಕಾಲೇಜಿನ ನಮ್ಮ ಮೇಡಮ್ ಅವ್ರನ್ನ ಇಲ್ಲಿ ನಾವು ವಾರ್ಡನ್ ಆಗಿ ನೇಮಕ ಮಾಡಿದ್ದೇವೆ. ಸೊ ಅವರು ಬಂದು ಹೋಗಿರ್ತಾರೆ. ಸೊ ಪ್ರತಿನಿತ್ಯ ಬರಲಿಲ್ಲ ಅಂದರೂ ವಾರಕ್ಕೊಂದು ಸಾರಿ ಆದರೂ ಬಂದು ಭೇಟಿ ಮಾಡುವಾಗೆ ಅಂತ ನಾವು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದೇವೆ. ಸೊ ಆದರೂ ಈ ಸಮಸ್ಯೆ ಆಗಿರೋದ್ರಿಂದ ಮೇಡಮ್ ಅವ್ರ ಹತ್ರ ನಾನು ಮತ್ತೆ ಮಾತಾಡ್ತೀನಿ. ಆದಷ್ಟು ಕಂಟಿನ್ಯೂಸ್ ಆಗಿ ವಿಸಿಟ್ ಮಾಡಲಿಕ್ಕೆ ನಾನು ಹೇಳ್ತೀನಿ ಸರ್. ಅಲ್ಲ ಸರ್, ಈಗ ಬೇಸಿಕಲಿ ಅವ್ರ ಸಮಸ್ಯೆ ಇರೋದು ಕುಡಿಯೋ ನೀರಿನ ಸಮಸ್ಯೆ. ಅದನ್ನು ನೀವು ಟ್ಯಾಂಕರ್ ಮೂಲಕ ಆದರೂ ಕೊಡ್ಬೋದಿತ್ತಲ್ಲ. ಸರ್, ಪ್ರತಿದಿನ ನಮ್ಮ ಮ್ಯಾನೇಜರು, ವಾರ್ಡನ್ಗಳು ಕೂಡ ನಾವು ಗಮನಕ್ಕೆ ತಂದಿದ್ದಾರೆ. ನಾವು ಕುಲಪತಿಗಳು ಸಚಿವರ ಗಮನಕ್ಕೂ ತಂದಿದ್ದೇವೆ. ಸೊ ಕಳೆದ ಒಂದು 6 ತಿಂಗಳಿಂದ ಇದೇ ರೀತಿಯಿಂದ ಸ್ಟ್ರೈಕ್ ಆಗಿತ್ತು. ಅದಕ್ಕೋಸ್ಕರ ಮೇಯ್ನ್ ಕೇಬಲ್ ಕಾವೇರಿ ನೀರು ಏನು ಹೋಗಿದೆ, ಆ ನೀರು ಅಲ್ಲಿಂದ ಕನೆಕ್ಷನ್, ಹೊಸ ಕನೆಕ್ಷನ್ನು ಎಕ್ಸ್ಕ್ಲೂಸಿವ್ ಆಗಿ ಇದೇ ಹಾಸ್ಟೆಲ್ಗೆ ಸಪ್ರೇಟ್ ಲೈನನ್ನು ಕೊಟ್ಟಿದ್ದೀವಿ. ಆದರೆ ಬೇಸಿಗೆ ಆದ್ದರಿಂದ ಅಲ್ಲಿಂದ ನೀರಿನ ಪ್ರಮಾಣ ಕಡಿಮೆ ಆದ್ದರಿಂದ ನೀರು ಕೂಡ ಕೊಟ್ಟಿದ್ದೀವಿ ಒಂದು. ಅದರ ಜೊತೆಗೆ ನೋಡಿ ಅದ್ರ ಜೊತೆಗೆ ಡೈಲಿ ಕೂಡ 1-2 ಟ್ಯಾಂಕರ್ಗಳನ್ನು ಹೊಡಿಸಿದ್ದಾರೆ. ಹೌದಮ್ಮ, ಅಲ್ಲ ಅಷ್ಟು ಸಫಿಷಿಯೆಂಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಕಡಿಮೆ ಮಾಡಿರ್ತಾರೆ. ಆದರೆ ಇವತ್ತಿಂದ ಹೇಳ್ತಾ ಇದ್ದೀನಿ, ನಾನು ಅವರಿಗೆ ಪ್ರತಿದಿನ 10 ಟ್ಯಾಂಕ್ ಆಗಲಿ ತರಿಸಿ ಅಂತ ನಾನು ಕ್ರಮ ತಗೋತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣಯ್ಯ, ಡೈರೆಕ್ಟರ್ ಸ್ಟೂಡೆಂಟ್ ವೆಲ್ಫೇರ್, ಬೆಂಗಳೂರು ಯೂನಿವರ್ಸಿಟಿ. Beat Plus Karnataka.